ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೂರಾರು ಕತೆಗಳ ಸಾರಥಿ, ಇಂದಿನ ಪೀಳಿಗೆಯ ಸಾಹಿತಿ. ಪಾತ್ರ ಜೀವಿಸಿ ಕತೆ ಬರೆಯೋ ಕನಸುಗಾರ. ಅಭಿಮಾನಿಗಳ ಪಾಲಿಗೆ ಚೋರ ಚಿತ್ತಚೋರ. ಇಂದು ಸಾಹಿತಿಯ ಚಿತ್ತ ಕೊಂಚ ಜಾರುತ್ತಿದೆ ಚಿಂತೆಯತ್ತ. ಸಾಗರದ ಮುತ್ತು, ಅಂತರಾಳದ ಪ್ರೀತಿ ಕೈಗೆಟುಕುವುದು ಅಪರೂಪ. ಪ್ರಯತ್ನ ಬಿಡದಿರು, ಸಿಗಬಹುದು ಪ್ರೀತಿಗಿಂತ ಅಮೂಲ್ಯ ಸ್ವರೂಪ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಮನದರಿಸೆ ಕೇಳು ನನ್ನ ಮನದ ಮಾತು. ನಿನ್ನ ನೆನಪುಗಳು ಸದಾ ಜೋಪಾನ ನಾ ಇರೋ ತನಕ. ಮದುವೆಯ ಆಮಂತ್ರಣ, ಹೃದಯದಿಂದ ನನ್ನ ನಿರ್ಗಮನ. ಪ್ರೀತಿ ಮಧುರ, ತ್ಯಾಗಾಮರ, ನೋವು ಅಜರಾಮರ. ಈ ಸುರಪಾನವೇ ನಿತ್ಯ ನಿರಂತರ. ನಿನ್ನ ಪ್ರೀತಿ ನಶೆಯಲ್ಲಿ ನನ್ನವ್ರ ಪ್ರೀತಿ ಕಾಣಿಸ್ಲಿಲ್ಲ. ಈಗ ಅವರಿಲ್ಲ ಅಂದರೆ ನನ್ನ ಲೈಫಲ್ಲಿ ಏನೂ ಅಲ್ಲ. ಕೊನೆವರೆಗೂ ಉಳಿದಿರೋದು ನಿನ್ನ ಪ್ರೀತಿನೇ ಅಲ್ವಾ? ಕುಡಿಯೋರನ್ನ ದಯವಿಟ್ಟು ಬೈಬೇಡಿ. ಕುಡಿಯೋ ಪ್ರತಿಯೊಂದು ಹೃದಯದಲ್ಲಿ ಹೇಳಕ್ಕೆ ಆಗದೆ ಇರೋ ನೋವಿರುತ್ತೆ. ನೋವಿಂದ ಇರೋ ವ್ಯಥೆ ಈಗ ಅರ್ಥ ಆಗ್ತಾ ಇದೆ.
ನಾನು ತಪ್ಪು ಮಾಡಿದೆ. ನನ್ನ ಹುಚ್ಚು ಪ್ರೀತಿ ಇಲ್ಲಿವರೆಗೂ ನನ್ನ ಬರಹಾಗೆ ಮಾಡ್ತು. ನಮ್ಮ ಶೋಕಿಗಳಿಗೆ ಪ್ರಕೃತಿನ ಹಾಳು ಮಾಡೋದು ಎಷ್ಟು ಸರಿ? ನಿನ್ನ ಅಸಹಾಯಕತೆ ಮುಂದೆ ನನ್ನ ನೋವು ಏನೂ ಇಲ್ಲ. ಆದರೆ ಮೋಸ ಸ್ವಾರ್ಥದ ಪ್ರಪಂಚದಲ್ಲಿ ನಿಯತಿಯಿರೋ ಹೃದಯಗಳಿಗೆ ಬೆಲೆನೇ ಇಲ್ಲ. ನನ್ನ ಆಕ್ರಂದನ ಆಲಿಸಿ ಕೊಂಚ ಕೊರಗಿ ಹೋದ ಮನವೇ, ನೊಂದ ಹೃದಯವು ಬೆಂದು ಹೋಗಿದೆ ಪ್ರೀತಿ ಜ್ವಾಲೆಗೆ. ಸಮಯ ಕೈ ಮೀರಿ ವಿಧಿಯು ಮೌನವಾಗಿದೆ. ಮಾಡಿದ ತಪ್ಪಿಗೆ ಏಕಾಂಗಿಯಾಗಿರುವೆ. ಪಂಚಭೂತಗಳಲ್ಲಿ ವಿಲೀನವಾಗಲು ಸಮಯ ಓಡುತ್ತಿದೆ. ಏನಿದು ವಿಚಿತ್ರ ಅನುಭವ? ಎಂದೂ ಈ ರೀತಿ ಆಗಲಿಲ್ವಲ್ಲ. ಆಧುನಿಕತೆಯ ಅಂಧಕಾರದಲ್ಲಿ ನೆನಪುಗಳು ಮಾಸಿ ಹೋಗುತ್ತಿದೆ. ನಮ್ಮ ಸ್ವಾರ್ಥಕ್ಕೆ ಮಾಡೋ ತಪ್ಪುಗಳು ಮನುಷ್ಯರ ಅಸ್ತಿತ್ವವನ್ನೇ ನಾಶ ಮಾಡ್ತಿದೆ. ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ನಮ್ಮ ಕರ್ಮಗಳಿಗೆ ಶಿಕ್ಷೆ ಕೊಡೋಕೆ ಭಗವಾನ್ ಶ್ರೀ ಕೃಷ್ಣನೇ ಬರಬೇಕು ಅಂತ ಇಲ್ಲ. ನಮ್ಮೊಳಗೆ ಅರ್ಜುನ ಜಾಗೃತ ಆದರೆ ನಮ್ಮ ಮಿತಿ ಅರಿವಾಗುತ್ತೆ. ಈ ಶಾಯಿಯಿಂದ ಮೂಡಿದ ಪದಗಳು ಯುವಕರಿಗೆ ಕ್ರಾಂತಿಯ ಕಿಡಿಯಾಗುತ್ತದೆ. ಸ್ವಾರ್ಥ ಮರೆಯಾಗಿ ಒಳ್ಳೆ ಕನಸುಗಳು ನನಸಾಗಲಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ನೋಡ್ರಿ, ಆ್ಯಕ್ಚುಲಿ ಎಷ್ಟು ಸತ್ಯ ಅಂತಂದರೆ, ಕಾಡಲ್ಲಿ ಆ್ಯಕ್ಚುಲಿ ಒಂದು ಮರ ಬೆಳೆದ್ರೆ ನಾಡಲ್ಲಿ ಒಂದು ಮಗು ಬದುಕುತ್ತೆ. ಹಾಗೇನೆ ಕಾಡನ್ನ ಯಾಕೆ ಬೆಂಕಿಯಿಂದ ರಕ್ಷಿಸಿದ್ರೆ ಇಡೀ ನಾಡು ಒಳ್ಳೇದಾಗುತ್ತೆ. ಬನ್ನಿ, ಅರಣ್ಯನ ಬೆಂಕಿಯಿಂದ ರಕ್ಷಿಸೋಣ, ದೇಶ ಕಾಯೋಣ. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮ್ಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂಥ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ.